ಬೆಳಕಿನ ಹಬ್ಬ ಕತ್ತಲೆಯಿಂದ ಬೆಳಕಿನೆಡೆ ಸಾಗುವಂತಹ ಬೆಳಕಿನ ಹಬ್ಬ ದೀಪಾವಳಿ ಇಡೀ ರಾಜ್ಯದಾದ್ಯಂತ ಈಗ ಮನೆ ಮಾಡಿದೆ. ಸಾಕಷ್ಟು ಸಂಭ್ರಮ ಸಡಗರದಿಂದ ದೀಪಾವಳಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ರಾಜ್ಯದಾದ್ಯಂತ ಕಳೆಗಟ್ಟಿದೆ ದೀಪಾವಳಿ ಹಬ್ಬದ ಸಂಭ್ರಮ. ಇನ್ನು ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆಯೂ ಕೂಡ ಜೋರಾಗ್ತಾ ಇದೆ. ಹಬ್ಬದ ಹಿನ್ನೆಲೆ ಹೂ ಹಣ್ಣುಗಳ ದರ ಸ್ವಲ್ಪ ಏರಿಕೆಯಾಗಿದೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಜನ ಈಗ ಖರೀದಿಗೆ ಮುಗಿಬಿದ್ದಿದ್ದಾರೆ. ಮಾರ್ಕೆಟ್ ಸುತ್ತಮುತ್ತ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಕೂಡ ಈಗ ಉಂಟಾಗಿದೆ. ರಾಜ್ಯದಾದ್ಯಂತ ಹಬ್ಬದ ಸಂಭ್ರಮ ಈಗ ಕಳೆಗಟ್ಟಿದೆ. ಹೂವು ಹಣ್ಣು ಪೂಜಾ ಸಾಮಗ್ರಿಗಳು ಏನೇನೆಲ್ಲ ಖರೀದಿ ಮಾಡಬೇಕು ಬೆಳ್ಳಂಬೆಳಗ್ಗೆನೇ ಇವತ್ತು ಬೆಂಗಳೂರಿನ ಅತಿ ದೊಡ್ಡ ಮಾರುಕಟ್ಟೆ ಅಂದರೆ ಅದು ಕೆಆರ್ ಮಾರುಕಟ್ಟೆ. ಕೆಆರ್ ಮಾರುಕಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳು ಜೊತೆಗೆ ಹೂವು ಹಣ್ಣು ಇತ್ಯಾದಿ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲಿಕ್ಕೆ ಜನ ಬೆಳಗ್ಗೆನೇ ಇವತ್ತು ಲಗ್ಗೆ ಇಟ್ಟಿದ್ದಾರೆ. ಹಬ್ಬ ಸಾಕಷ್ಟು ಒಂದು ಅದ್ಧೂರಿಯಾಗಿ ಮಾಡಬೇಕು ಅಂತ ಇವತ್ತು ಸಾಕಷ್ಟು ಜನ ಇವತ್ತು ಬೆಳ್ಳಂಬೆಳಗ್ಗೆನೇ ಮಾರುಕಟ್ಟೆಗೆ ಬಂದಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ವಿವಿಧ ಬಗೆಯ ಹೂವು ಹಣ್ಣು ಮತ್ತು ಪೂಜಾ ಸಾಮಗ್ರಿಗಳು ಎಲ್ಲವನ್ನೂ ಕೂಡ ಕೊಂಡುಕೊಳ್ಳಲಿಕ್ಕೆ ಅತಿ ದೊಡ್ಡ ಮಾರುಕಟ್ಟೆ ಅಂದರೆ ಅದು ಕೆಆರ್ ಮಾರುಕಟ್ಟೆ. ಎಲ್ಲ ರೀತಿಯಾದಂತಹ ಪೂಜೆ ಸಾಮಗ್ರಿಗಳೂ ಕೂಡ ಸಿಗುವಂತಹ ಮಾರುಕಟ್ಟೆಯಲ್ಲೇ ಜನಜಂಗುಳಿ ಬೆಳಗ್ಗೆಯಿಂದನೂ ಕೂಡ ಈಗ ಕಾಣ್ಬೋದಾಗಿದೆ. ಸ್ವಲ್ಪ ಬೆಲೆ ಏರಿಕೆ ಆಗಿದೆ. ಯಾಕಂದರೆ ವ್ಯಾಪಾರಸ್ಥರಿಗೂ ಕೂಡ ಗೊತ್ತಿರ್ತದೆ ಹಬ್ಬ ಸೀಸನ್ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಬೆಲೆ ಏರಿಕೆ ಮಾಡಿದರೂ ಕೂಡ ಜನ ತಗೊಳ್ತಾರೆ ಅಂತ. ಮತ್ತು ಗ್ರಾಹಕರು ಅಷ್ಟೇ ವರ್ಷಕ್ಕೊಮ್ಮೆ ಬರೋದಲ್ಲ ಪ್ರತಿಯೊಂದು ಹಬ್ಬ ಕೂಡ. ಈಗ ಬೇರೆ ಬೇರೆ ಹಬ್ಬಗಳು ವರ್ಷಕ್ಕೊಮ್ಮೆ ಹೆಂಗೆ ಬರ್ತದೆ, ದೀಪಾವಳಿನೂ ಕೂಡ ವರ್ಷಕ್ಕೊಮ್ಮೆ ಬರ್ತದೆ. ಆದರೆ 3-4 ದಿನ ಆಚರಣೆ ಮಾಡುವಂತಹ ದೀಪಾವಳಿ ಇವತ್ತಿನಿಂದ ಸುಮಾರು ಒಂದು ಬುಧವಾರದವರೆಗೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ಹೂ ಬೇಕು, ಹಣ್ಣು ಬೇಕು, ಕುಂಬಳಕಾಯಿ ಬೇಕು, ಮತ್ತು ಬಾಳೆದಿಂಡು ಬೇಕು, ಮಾವಿನೆಲೆ, ಹಲಸಿನೆಲೆ ಹೀಗೆ ಇತ್ಯಾದಿ ಪೂಜಾ ಸಾಮಗ್ರಿಗಳು ಬೇಕಾಗ್ತದೆ. ಹಾಗಾಗಿ ಕೆಆರ್ ಮಾರುಕಟ್ಟೆಯಲ್ಲಿ ಬೆಳ್ಳಂಬೆಳಗ್ಗೆನೇ ಗ್ರಾಹಕರು ಇವತ್ತು ಒಂದು ಕಡೆ ಖರೀದಿ ಭರಾಟೆಯಲ್ಲಿದ್ದಾರೆ. ವ್ಯಾಪಾರಸ್ಥರ ಮೊಗದಲ್ಲೂ ಸ್ವಲ್ಪ ಈಗ ಮಂದಹಾಸ ಇದೆ. ಕಳೆದ 2-3 ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಸಲ ಸ್ವಲ್ಪ ನಿರಾಳರಾಗಿದ್ದಾರೆ. ಯಾಕಂದರೆ ಕೊರೋನಾ ಕಾಲಘಟ್ಟದಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯಾಪಾರಕ್ಕೆ ಬ್ರೇಕ್ ಹಾಕಿದ್ರು. ಜನ ಕೂಡ ಮಾರುಕಟ್ಟೆಗೆ ಬರ್ತಾ ಇರಲಿಲ್ಲ. ಆದರೆ ಈಗ ಕೊರೋನಾ ಕಾಲಘಟ್ಟವನ್ನು ದಾಟಿ ಬಂದಂಥ ಸಂದರ್ಭದಲ್ಲಿ ಇವಾಗ ಸ್ವಲ್ಪ ವ್ಯಾಪಾರಸ್ಥರು ಕೂಡ ಒಂದು ಸ್ವಲ್ಪ ಖುಷಿಯಲ್ಲಿದ್ದಾರೆ. ಎಸ್, ಒಂದು ಕಡೆ ಈಗ ಅತಿ ದೊಡ್ಡ ಮಾರುಕಟ್ಟೆ ಬೆಂಗಳೂರಿಂದು ಅಂದರೆ ಅದು ಕೆಆರ್ ಮಾರುಕಟ್ಟೆ. ಈ ಕೆಆರ್ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಈಗ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಈಗ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಮಂಜುನಾಥ್ ಸಕ್ಕರ. ಮಂಜುನಾಥ್ ಸಕ್ಕರ, ದೀಪಾವಳಿ ಹಬ್ಬದ ಸಂಭ್ರಮ ನಾಡಿನೆಲ್ಲೆಡೆ ಮನೆ ಮಾಡಿದೆ, ದೇಶದೆಲ್ಲೆಡೆ ಮನೆ ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನ ಅತಿ ದೊಡ್ಡ ಮಾರುಕಟ್ಟೆ ಅಂದರೆ ಕೆಆರ್ ಮಾರುಕಟ್ಟೆ. ಖರೀದಿ ಭರಾಟೆ ಹೇಗೆ ನಡೀತಾ ಇದೆ, ಯಾವ್ಯಾವ ವಸ್ತುಗಳ ಬೆಲೆ ಹೇಗಿದೆ ಮಂಜುನಾಥ್? ಸಚಿನ್, ಬೆಂಗಳೂರು ನಗರದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಅಂದರೆ ಕೆಆರ್ ಮಾರ್ಕೆಟು. ಪ್ರತಿ ಹಬ್ಬ ಬಂದ್ರು ಅಂದ್ರೂ ಕೂಡ ಜನಜಂಗುಳಿ ಇದ್ದೇ ಇರುತ್ತೆ. ಆದರೂ ಕೂಡ ಹಿಂದಿನಿಂದ ಬೆಳಕಿನ ಹಬ್ಬ ಅಂದರೆ ದೀಪಾವಳಿ ಹಬ್ಬ ಸಂಭ್ರಮ. ಸೊ ಹೀಗಾಗಿ ಬೆಂಗಳೂರು ನಗರದಲ್ಲಿ ಭರ್ಜರಿಯ ವ್ಯಾಪಾರ ಖರೀದಿ ಭರಾಟೆ ಜೋರಾಗಿರುವಂಥದ್ದು. ಯಾಕಂದರೆ ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಜೊತೆಗೆ ಸಂಬಂಧಪಟ್ಟಂತಹ ಏನೆಲ್ಲ ಸಾಮಗ್ರಿಗಳು ಬೇಕು ಆ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿಯವರು ಮುಗಿಬಿದ್ದಿರುವಂಥದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು. ಅಂದರೆ ಕಳೆದ ಹಿಂದೆ ಆದಂತಹ ದಸರಾ ಹಬ್ಬದಲ್ಲೂ ಕೂಡ ಅಂದರೆ ಅವ ಸಂಬಂಧಪಟ್ಟಂತಹ ಹೂವಾಗಿರ್ಬೋದು, ಹಣ್ಣು ಈ ರೀತಿ ಖರೀದಿ ಮಾಡೋದಕ್ಕೆ ಸಾಕಷ್ಟು ಸಿಟಿ ಮಂದಿ ಬಂದಿದ್ರು. ಸೊ ಹೀಗಾಗಿ ಇವತ್ತು ಕೂಡ ಅಂದರೆ ಇವತ್ತಿಂದ ದೀಪಾವಳಿ ಹಬ್ಬ ಶುರುವಾಗ್ತಾ ಇದೆ. ಸೊ ಹೀಗಾಗಿ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ತಮಗೆ ಬೇಕಾದಂತಹ ಸಾಮಗ್ರಿಗಳನ್ನ ಕೊಳ್ಳೋದಕ್ಕೆ ಈಗ ಸಿಲಿಕಾನ್ ಸಿಟಿ ಅಂದ್ರೆ ಕೆಆರ್ ಮಾರುಕಟ್ಟೆ ಅಂತ ಬಂದಿರುವಂತದ್ದು. ಸೊ ನಮ್ಮ ಜೊತೆ ಒಂದಿಷ್ಟು ಗ್ರಾಹಕರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಹಾ ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿರಿ? ಮೊದಲನೇದಾಗಿ ದೀಪಾವಳಿ ಹಬ್ಬ ತಾವು ಏನನ್ನೆಲ್ಲ ತಗೊಂಡು ಹೋಗಿ ಬಂದಿರಿ ಮೇಡಮ್? ಹಲೋ, ನಾವು ಸಂಜಯನಗರದಿಂದ ಬಂದಿದ್ದೀವಿ. ಇವತ್ತು ಲಕ್ಷ್ಮೀ ಪೂಜೆ ಅಲ್ವಾ, ಇವತ್ತು ನಾಳೆ. ಅದ್ರ ಪ್ರಯುಕ್ತ ಹಣ್ಣು ಹಾರ ಎಲ್ಲ ತೊಗೊಂಡು ಹೋಗಿ ಬಂದಿದ್ದೀವಿ. ತುಂಬ ರಶ್ ಇದೆ, ನೀವೇ ನೋಡ್ಬೋದು. ಹಾಗಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳಂತ ಹೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಅಂದ್ರೆ ವ್ಯಾಪಾರ ಅಂದ್ರೆ ಈ ಹೂ ಆಗಿರ್ಬೋದು, ಹಣ್ಣಾಗಿರ್ಬೋದು, ಸ್ವಲ್ಪ ಒಂಚೂರು ದರ ಏನಾದರೂ ಏರಿಕೆ ಅನಿಸ್ತಾ ಇದೆಯಾ ಅಥವಾ ಕಡಿಮೆ ಅನಿಸ್ತಾ ಇದೆಯಾ? ಸೊ ಇದು ಮಾರ್ಕೆಟ್ಗಿನ ನಮ್ಮ ಏರಿಯಾ ಮಾರ್ಕೆಟ್ಗಿನ ಕಡಿಮೆ ಅಂತ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಅದ್ರಿಗಿನ ಜಾಸ್ತಿ ರೇಟ್ ಇದೆ ಮಾರ್ಕೆಟಲ್ಲಿ. ಇದು ಚಿಕ್ಕಪೇಟೆನೇ ಎಷ್ಟೋ ಬೆಟರು ಅನ್ನಿಸ್ತು. ಫ್ಲವರ್ ಮಾರ್ಕೆಟಿಗೆ ಫಸ್ಟ್ ಟೈಮ್ ಬರ್ತಿರೋದು, ಯಾವಾಗಲೂ ನಮ್ಮ ಏರಿಯಾಲೇ ತಗೊಳ್ಳೋದು. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಆದರೆ ಇಲ್ಲಿ ಇನ್ನೂ ಜಾಸ್ತಿನೇ ಇದೆ ರೇಟ್ಗಳು. ಅಮ್ಮ ತಾವೇನು ಹೇಳ್ತೀರಮ್ಮ? ಏನಿಲ್ಲ, ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಾರ್ಕೆಟಿಗೆ ಬಂದಿದ್ದೀರಿ, ಮಾರ್ಕೆಟಲ್ಲಿ ಏನು ಅನ್ನಿಸ್ತಾ ಇದೆ?
ಮಾರ್ಕೆಟ್ ನಮ್ಮ ಸಂಜಯ್ ನಗರ್ಲಿಂದ ಇಲ್ಲಿ ಬಂದೀವಿ, ಚೀಪ್ ಅಂತ ಬಂದೀವಿ. ಅಲ್ಲಿಕ್ಕಿಂತ ಇಲ್ಲಿ ರೇಟ್ ಜಾಸ್ತಿ ಇದೆ, ನಮ್ಗೇನು ಕಡಿಮೆ ಅನಿಸ್ಲಿಲ್ಲ. ಸಚಿನ್, ಗಮನಿಸ್ತಾ ಇರ್ಬೋದು, ನಿಜಕ್ಕೂ ಕೂಡ ಅಂದ್ರೆ ಸಾಕಷ್ಟು ದುಬಾರಿ ಇದೆ ರೇಟು. ಎಲ್ಲದನ್ನು ಕೂಡ ಹೂ ಆಗಿರ್ಬೋದು, ಹಣ್ಣಾಗಿರ್ಬೋದು, ಈ ರೀತಿ ದುಬಾರಿ ಇದ್ರೂ ಕೂಡ ತಾವು ಸಂಪ್ರದಾಯದಂತೆ ತಮ್ಮ ಹಬ್ಬಗಳನ್ನ ಆಚರಿಸಬೇಕು, ಪೂಜೆಯನ್ನ ಮಾಡಬೇಕು. ಸೊ ಅದ್ಯಾವುದಕ್ಕೂ ಕೂಡ ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ದರ ಎಷ್ಟೇ ಇದ್ರೂ ಕೂಡ ನಾವು ಪೂಜೆ ಮಾಡಬೇಕು. ಸೊ ನಮಗೆ ಸಂಭ್ರಮ ತರಬೇಕು ಹಬ್ಬ ಅಂತೇಳಿ ಒಂದಿಷ್ಟು ಮಂದಿ ಬಂದಿರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಜನರು ಕೂಡ ಮಾರ್ಕೆಟ್ ಅಂತ ಬಂದು ತಮ್ಮ ತಮ್ಮ ಪೂಜೆಗಳನ್ನ ಮಾಡೋದಕ್ಕಾಗಿರ್ಬೋದು, ತಮ್ಮ ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗಿರ್ಬೋದು, ಅಥವಾ ಅವರ ಆಫೀಸ್ ಕಚೇರಿ ಅಥವಾ ಅವರ ಒಂದು ಸಂಬಂಧಪಟ್ಟಂತಹ ಯಾವುದೇ ಒಂದು ಫ್ಯಾಕ್ಟ್ರಿ ಪೂಜೆ ಇದ್ರೂ ಕೂಡ ಪೂಜೆ ಮಾಡಬೇಕಾಗಿರುತ್ತೆ. ಸೊ ಹೀಗಾಗಿ ಏನೆಲ್ಲ ಒಂದಿಷ್ಟು ಸಾಮಗ್ರಿಗಳು ಬೇಕು ಅದನ್ನೆಲ್ಲದನ್ನು ಕೂಡ ತಗೊಂಡು ಹೋಗೋದಕ್ಕೆ ಮಾರ್ಕೆಟ್ನತ್ತ ಸಿಟಿ ಮಂದಿ ಲಗ್ಗೆ ಇಟ್ಟಿರುವಂಥದ್ದು. ಅಂದ್ರೆ ಅವರೆಷ್ಟೇ ದುಬಾರಿ ಇದ್ರೂ ಕೂಡ ನಾವು ತಗೊಳ್ತೀವಿ ಅಂತೇಳಿ ಇಲ್ಲಿ ಬಂದಿರುವಂಥದ್ದು. ಸೊ ಮತ್ತಷ್ಟು ಇಲ್ಲಿ ಗ್ರಾಹಕರಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೂವು ಹಣ್ಣು ಸಂಬಂಧಪಟ್ಟಂತಹ ದೀಪಾವಳಿ ಹಬ್ಬಕ್ಕೆ ತಗೋತಾ ಇದ್ದೀರಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ತಾವೇನ್ ಹೇಳ್ತೀರಿ? ಸರ್, ಹೇಗಿದೆ ವ್ಯಾಪಾರ, ಹೇಗಿದೆ ಅಂತ? ಓಕೆ ಮೇಡಮ್, ತಾವು ಸರ್, ಹಬ್ಬ ಹೇಗಿದೆ ವ್ಯಾಪಾರ? ಪರವಾಗಿಲ್ಲ, ಪರವಾಗಿಲ್ಲ, ಜನ ಬರ್ತಿದ್ದಾರೆ, ಜನ ಚೆನ್ನಾಗವ್ರೆ. ಏನ್ ಹೇಳ್ತೀರಿ? ದಸರಾ ಹಬ್ಬಕ್ಕೂ ದೀಪಾವಳಿ ಹಬ್ಬಕ್ಕೂ ಹೋಲಿಸ್ಕೊಂಡ್ರೆ ಏನ್ ಹೇಳ್ತೀರಿ? ಈ ಹಬ್ಬಕ್ಕೆ ಪರವಾಗಿಲ್ಲ. ನಿಜಕ್ಕೂ ಕೂಡ ಗ್ರಾಹಕರಾಗಿರ್ಬೋದು, ಜೊತೆಗೆ ವ್ಯಾಪಾರಗಾರಸ್ಥಾಗಿರ್ಬೋದು, ಪರವಾಗಿಲ್ಲ ವ್ಯಾಪಾರ ಆಗ್ತಾ ಇದೆ ಅಂತೇಳಿ ಒಂದ್ ಕಡೆ ಹೇಳ್ತಾ ಇರುವಂತದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು, ಅಂದ್ರೆ KR ಮಾರ್ಕೆಟ್ ಅಲ್ಲಿ ನಿಜಕ್ಕೂ ಕೂಡ ಕಾಲ್ ಇಳದಷ್ಟು ಜನಜಂಗುಳಿ ತುಂಬಿರುವಂತದ್ದು. ಸಚಿನ್, ಮಂಜುನಾಥ್, ಇಲ್ಲಿ ಬಹಳ ಮುಖ್ಯವಾಗಿ ಕೊರೋನಾ ಕಾಲಘಟ್ಟವನ್ನು ದಾಟಿ ಬಂದಂತಹ ವ್ಯಾಪಾರಸ್ಥರು ಈಗ ಸ್ವಲ್ಪ ನಿರಾಳರಾಗಿದ್ದಾರಾ? ಒಂದಿಷ್ಟು ಹೂವು ಹಣ್ಣುಗಳ ಬೆಲೆ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ವ್ಯಾಪಾರಸ್ಥರು ಏನು ಹೇಳ್ತಾ ಇದ್ದಾರೆ? ಮತ್ತೆ ಬೇರೆ ಬೇರೆ ವ್ಯಾಪಾರಸ್ಥರನ್ನು ಮಾತಾಡ್ಸೋದಾದ್ರೆ ಮಂಜುನಾಥ್. ಸಚಿನ್, ಖಂಡಿತ ನಾನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸಾಕಷ್ಟು ಗ್ರಾಹಕರನ್ನು ಮಾತಾಡಿಸ್ತೀನಿ, ಜೊತೆಗೆ ವ್ಯಾಪಾರಸ್ಥರನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಯಾಕಂದ್ರೆ ಕೋವಿಡ್ ಆದ ನಂತರ ಈ ರೀತಿ ಜನಜಂಗುಳಿ ಆಗಿರ್ಬೋದು, ಈ ರೀತಿ ವ್ಯಾಪಾರ ಆಗ್ತಿರುವಂಥದ್ದು ಸಾಕಷ್ಟು ಕಳೆದ ವರ್ಷದಿಂದನೂ ಕೂಡ ಈಗ ಆಗ್ತಾ ಇದೆ. ಸೊ ವ್ಯಾಪಾರಸ್ಥರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಹೆಂಗಿದೆ ವ್ಯಾಪಾರ? ದೀಪಾವಳಿ ವ್ಯಾಪಾರ ಹೇಗಿದೆ? ಪರವಾಗಿಲ್ಲ ಸರ್, ಜನ ಬರ್ತಾ ಇದ್ದಾರೆ. ದಸರಾ ಹೋಲಿಕೆ ಮಾಡ್ಕೊಂಡ್ರೆ ಈ ಸರಿ ಹೇಗಿದೆ? ಪರವಾಗಿಲ್ಲ, ಒಳ್ಳೇದಾಯ್ತು. ಬರ್ತಾ ಇದೆ. ಆಗಿರೋ ಬಂಡವಾಳಕ್ಕೆ ಏನು ಮೋಸ ಇಲ್ಲ? ಎಲ್ಲ ಮೋಸ ಇಲ್ಲ. ಓಕೆ, ಇದು ಗ್ರಾಹಕರು ಹೇಳೋ ಮಾತು, ಅಂದ್ರೆ ವ್ಯಾಪಾರಸ್ಥರು ಹೇಳ್ತಿರುವಂತ ಮಾತು. ಇನ್ನ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬ್ರದರ್, ಎಲ್ಲಿಂದ ಬಂದಿರೋದು? ಇಲ್ಲಿ ಮಲ್ಲೇಶ್ವರಂ ಇದೆ ಸರ್. ಓಕೆ, ಇವತ್ತು ಹಬ್ಬಕ್ಕೆ ಮಾರ್ಕೆಟ್ಗೆ ಹೌದೌದು. ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ನಿರೀಕ್ಷೆ ರೇಟ್ ಸ್ವಲ್ಪ ಹೂವು ಕಮ್ಮಿ ಇದೆ ಅಂತ ಎಣಿಸ್ಕೊಂಡಿದ್ವಿ, ಬಟ್ ಹೆವಿ ಇದೆ ರೇಟ್ ಸರ್. ಮಾಮೂಲಿ ಹೊರಗಡೆ ತಗೊಳ್ಳೋದು ಇಲ್ಲಿ ತಗೊಳ್ಳೋದು ಸೇಮ್ ಅಷ್ಟೇ ರೇಟ್ ಇದೆ ಸರ್. ಓಕೆ 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 ಮತ್ತಷ್ಟು ಗ್ರಾಹಕರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು. ಮೇಡಮ್, ಎಲ್ಲಿಂದ ಬಂದಿರೋದು? ಕನ್ನಡ ಕನ್ನಡ ನೈ ಓಕೆ. ಮಾರ್ಕೆಟ್ಗೆ ಅಂದ್ರೆ ಎಲ್ಲರೂ ಕೂಡ ಬಂದಿರುವಂತದ್ದು, ಯಾಕಂದ್ರೆ ಅವ್ರಿಗೆ ಹಬ್ಬ. ಸೊ ಹೀಗಾಗಿ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ತಗೊಂಡೋದಕ್ಕೆ ಸಾಕಷ್ಟು ಜನಜಂಗುಳಿ ಬಂದಿದ್ದಾರೆ. ಸೊ ಸರ್, ಎಲ್ಲಿಂದ ಬಂದಿರೋದು? ಸರ್, ನಾವು ಚಿಕ್ಕಬಿದ್ರ ಕಲ್ಲಿಂದ. ಓಕೆ, ಮಾರ್ಕೆಟಿಗೆ ಬಂದಿದ್ದೀರಿ, ಹೇಗಿದೆ ದರ, ಹೇಗಿದೆ, ಏನ್ ಇಷ್ಟಪಡ್ತೀರಿ ಅಂತ? ಹೂವು ತಗೋಣ ಅಂತ ಬಂದಿದ್ದೀವಿ. ಓಕೆ, ವರ್ಷ ಇಲ್ಲೇ ತಗೊಂಡೋಗೋದು, ದೀಪಾವಳಿಗೆ ತಗೊಂಡೋಗ್ತಾ ಇದೀವಿ ಸರ್. ಇನ್ನು ಈಗ ತಾನೇ ಒಂದು ಹಾರ ತಗೊಂಡ್ವಿ, ನೋಡ್ತಾ ಇದ್ದೀವಿ. ಜನ ಫುಲ್ ರಶ್ ಇದೆಯಲ್ವಾ, ಹೋಗೋಕ್ಕಾಗಲ್ಲ, ನುಗ್ಗಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸೈಡಲ್ಲೇ ಇದ್ದೀವಿ ಇನ್ನು. ಹಾಂ ಸರ್, ದಸರಾ ಹಬ್ಬಗಿಂತ ಸ್ವಲ್ಪ ದರ ಏನು ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ ಅಂತ? ಈಗ ಪರವಾಗಿಲ್ಲ. ಹೇಳ್ಬೇಕು ಅಂದ್ರೆ ದೀಪಾವಳಿ ಮಾಡಲೇಬೇಕಲ್ವ ಸರ್? ದೀಪಾವಳಿ ಮಾಡಿದ್ರೆ ಅಲ್ವಾ? ದೀಪಾವಳಿ ಮಾಡಬೇಕು, ಹೂವು ತಗೊಬೇಕು, ಪಟಾಕಿ ಹೊಡಿಬೇಕು, ಹಾರಿಸ್ಬೇಕು ಸರ್. ಓಕೆ ಥ್ಯಾಂಕ್ ಯು ಸರ್. ರುದ್ರೇಶ್ ಅಂತ. ಸಚಿನ್, ಇದು ಗ್ರಾಹಕರಾಗಿರ್ಬೋದು, ಜೊತೆಗೆ ವ್ಯಾಪಾರಸ್ಥರು ಹೇಳ್ತಿರುವಂತದ್ದು, ಅಂದ್ರೆ ದರ ಗ್ರಾಹಕರು ಹೇಳ್ತಿರುವಂತದ್ದು ದರ ಎಷ್ಟೇ ಇದ್ರು ಕೂಡ ನಾವು ಹಬ್ಬ ಮಾಡಬೇಕು. ಸೊ ಹಾಗಾಗಿ ನಾವು ಹೂವು ಹಣ್ಣು ಖರೀದಿಗೆ ಮುಂದಾದ್ವಿ, ಹಬ್ಬ ಮಾಡ್ತೀವಿ ಅಂತೇಳಿ ಗ್ರಾಹಕರು ಹೇಳ್ತಿರುವಂತದ್ದು. ಇತ್ತ ವ್ಯಾಪಾರಸ್ಥರು ಕೂಡ ದಸರಾ ಹೋಲಿಕೆ ಮಾಡ್ಕೊಂಡ್ರೆ ಈ ಬಾರಿ ಪರವಾಗಿಲ್ಲ ಸರ್, ಜನ ಬರ್ತಿದ್ದಾರೆ, ಖರೀದಿ ಮಾಡ್ತಿದ್ದಾರೆ ಅಂತೇಳಿ ವ್ಯಾಪಾರಸ್ಥರು ಹೇಳ್ತಿರುವಂತದ್ದು. ಸಚಿನ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.